ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಫಿಶ್ ಕಬಾಬ್ ಮಾಡ್ತಿದ್ದೆ. ಯಾವ ಥರ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಬನ್ನಿ ಅದಕ್ಕೆ ಏನೆಲ್ಲ ಬೇಕು ಇಂಗ್ರೀಡಿಯೆಂಟ್ಸ್ ಅಂತ ನೋಡ್ಕೊಂಬರೋಣ. ಏನೆಲ್ಲ ಬೇಕಂದರೆ ಕಾರ್ನ್ಫ್ಲೋರ್ 3 ಟೇಬಲ್ ಸ್ಪೂನು, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ರೆಡ್ ಚಿಲ್ಲಿ ಪೌಡರು, ಕಬಾಬ್ ಪೌಡರು, ಗರಂ ಮಸಾಲ, ಹಾಗೆ ಕಸ್ತೂರಿ ಮೇಥಿ, ಒಂದು ಸ್ವಲ್ಪ ನಿಂಬೆಹಣ್ಣು, ಒಂದು ಫುಲ್ ಹಾಕ್ಕೊಂಡಿದ್ದೀನಿ, ಹಾಗೆ ಒಂದು ಮೊಟ್ಟೆ, ರುಚಿಗೆ ತಕ್ಕಷ್ಟು ಉಪ್ಪು, ಫುಲ್ ಎಲ್ಲನೂ ಕಲಿಸ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕಿದ್ದೀನಿ, ಆದರೆ ವಿಡಿಯೋದಲ್ಲಿ ಸ್ಕಿಪ್ ಆಗಿದೆ. ಫೋನ್ ಬಂದ್ಬಿಟ್ಟಿತ್ತು, ಹಾಗಾಗಿ ಅದು ರೆಕಾರ್ಡೇ ಆಗಿಲ್ಲ. ನಾನು ನೋಡ್ಕೊಂಡಿರಲಿಲ್ಲ. ವಿಡಿಯೋ ಎಡಿಟ್ ಮಾಡಬೇಕಿದ್ರೆ ನೋಡಿದ್ದೆ, ಹಾಗಾಗಿ ಹೇಳ್ತಿದ್ದೀನಿ ಅಷ್ಟೇ. ನೀವು ಹಾಕ್ಕೊಳ್ಳಿ 1 ಟೇಬಲ್ ಸ್ಪೂನು. ಇಲ್ಲ ಅಂದರೆ ಅಂಗಡಿಯಿಂದ ತರ್ತೀನಿ ಅಂದರೆ 1 ಪ್ಯಾಕ್ ಫುಲ್ ಹಾಕ್ಕೊಳ್ಳಿ. ಉಪ್ಪು ಅಷ್ಟೇ ನೋಡಿ ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಜಾಸ್ತಿ ಹಾಕಕ್ಕೆ ಹೋಗಬೇಡಿ, ಯಾಕಂದರೆ ಮೀನಲ್ಲೇ ಉಪ್ಪಿನ ಅಂಶ ಇರೋದ್ರಿಂದ ಉಪ್ಪು ಜಾಸ್ತಿ ಹಾಕಬೇಡಿ, ಜಾಸ್ತಿ ಆಗೋಗುತ್ತೆ. ಇವಾಗೆಲ್ಲ ಆದಮೇಲೆ ನೀಟಾಗಿ ಗಂಟಿಲ್ದಂಗೆ ಕಲಿಸ್ಕೊಳ್ಳೋಣ. ಕಲಿಸಿದ್ದೆಲ್ಲ ಆದಮೇಲೆ ಕೊತ್ತಂಬರಿನ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳೋಣ. ನಾನು ಹಾಕ್ಕೊಂಡಿದ್ದೀನಿ, ಅದು ಕೂಡ ವಿಡಿಯೋದಲ್ಲಿ ಕಾಣಿಸಿಲ್ಲ, ಸ್ಕಿಪ್ ಆಗಿದೆ. ನೀಟಾಗಿ ಫುಲ್ಲು ಗಂಟಿಲ್ಲದೆ ಇರೋ ರೀತಿ ನಿಧಾನವಾಗಿ ಕಲಿಸ್ಕೊಳ್ಳೋಣ. ಸ್ವಲ್ಪ ನೀರನ್ನೂ ಆ್ಯಡ್ ಮಾಡ್ಕೊಬೋದು, ಅಂದರೆ ಕಲಿಸ್ಬೇಕಿದ್ರೆ ಮೊಟ್ಟೆಲಿ ಕಲಿಸೋದಲ್ವಾ, ಹಾಗಾಗಿ ಜಾಸ್ತಿ ಫುಲ್ ಆಗಲ್ಲ. ನಾವು ಸ್ವಲ್ಪ ನೀರು ಹಾಕ್ಕೊಂಡು ಕೂಡ ಕಲಿಸ್ಕೊಳ್ಳೋಣ. ಫುಲ್ಲು ಪೂರ್ತಿ ಪೇಸ್ಟ್ ಥರ ಕಲಿಸ್ಕೊಂಡಿದ್ದಾದಮೇಲೆ ಫಿಶ್ಶಿಗೆ ಹಾಕ್ಕೊಳ್ಳೋಣ. ಕಲಿಸಿದಾಯಿತು. ಇವಾಗ ಉಪ್ಪು ಹಾಕೊಂಡು ಉಪ್ಪು ಕೂಡ ಸೇರಿಸಿ ಪೂರ್ತಿ ಎಲ್ಲ ಕಲಿಸಿದಾದ್ಮೇಲೆ ಒಂದು 10 ನಿಮಿಷ ಹೀಗೆ ಮುಚ್ಚಿಟ್ಟು ಆಮೇಲೆ ಎಣ್ಣೆಗೆ ಹಾಕಿ ಕರಿಯೋದಷ್ಟೇ. ಲೋ ಫ್ಲೇಮ್ ಇಟ್ಕೊಂಡು ಕರಿಬೇಕು, ಹೈ ಫ್ಲೇಮ್ ಇಟ್ಕೊಂಡ್ರೆ ಸೀದೋಗುತ್ತೆ, ಅದರಿಂದ ಬೇಯಲ್ಲ. ಲೋ ಫ್ಲೇಮ್ ಇಟ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ಅಂತ ಅಷ್ಟೇ. ಇಷ್ಟೇ ನೋಡಿ, ಈಸಿಯಾಗಿ ಮಾಡ್ಕೊಬೋದು. ಫಿಶ್ ಕಬಾಬು ತುಂಬ ಚೆನ್ನಾಗಿರುತ್ತೆ, ಮಕ್ಕಳು ಕೂಡ ತಿಂತಾರೆ. ಟೇಸ್ಟ್ ವೈಸು ಸಖತ್ತಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡ್ತೀರಾ ಅಂತ ಭಾವಿಸ್ತೀನಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮತ್ತು ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ ಅಂತ ಹೇಳ್ತಾ ಬಾಯ್.